ವೆಲ್ಕಮ್ ಟು ಲೈಫ್ ಜರ್ನಿ ಚಾನಲ್. ಎಲ್ಲರಿಗೂ ನಮಸ್ತೆ. ನಾನು ಇಂದು ಮೈಸೂರಿಂದ ಮದುರೈಗೆ ಹೋಗ್ತಾ ಇದ್ದೀನಿ. ಸೊ ನಾವಿರೋದು ಮೈಸೂರು ಬೆಂಗಳೂರು ಮೇನ್ ರೋಡಲ್ಲಿ. ಸೊ ಅಲ್ಲಿಂದ ನಾವು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಇದೆ 6 ಗಂಟೆಗೆ. ಸೊ ಹೊತ್ತು ಹೋಗ್ಬೇಕಾಗಿದೆ ಇವಾಗ ಮದುರೈಗೆ. ಟ್ರೈನ್ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಮತ್ತು ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಸೊ 1 ವರ್ಷದಿಂದ ನಾನು ಮದುರೈಲಿ ಸ್ಟೇ ಆಗಿದ್ದೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನು ಇವಾಗ ಅಲ್ಲಿಂದ ಬಂದು 2 ಮಂತ್ಸ್ ಆಗಿದೆ, ಮೈಸೂರಲ್ಲೇ ಇದ್ದೀನಿ. ಬಟ್ ಇನ್ನೂ ನಂದು ಲಗೇಜು ಮತ್ತು ಮನೆ ಸಾಮಾನೆಲ್ಲ ಮದುರೈಲೇ ಇತ್ತು. ಸೊ ಅಲ್ಲಿಂದ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ತಗೊಂಡು ಇವತ್ತು ಹೊರಟು ಮತ್ತು ಇವಾಗ ನೈಟ್ ಹೊರಟ್ರೆ ಬೆಳಗಿನ ಜಾವ 7 ಗಂಟೆಗೆ ಹೋಗ್ತೀನಿ. ಮತ್ತು ರಿಟರ್ನ್ ಕೂಡ ಯಾವ ಥರ ಬರಬೇಕಂತ ಪ್ಲ್ಯಾನ್ ಮಾಡಬೇಕಾಗಿದೆ. ಮಾತಾಡ್ತಾ ರೈಲ್ವೆ ಸ್ಟೇಷನ್ಗೆ ಬಂದುಬಿಡ್ತು. ಬನ್ನಿ, ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಇದೆಯಾ, ಟ್ರೈನ್ ಬಂದಿದೆಯಾ ಮುಂದೆ ನೋಡ್ಬಿಟ್ಟು ಟ್ರೈನ್ ಹತ್ತಬೇಕಾಗಿದೆ. ದೇವ್ರದೇನ ಟ್ರೈನ್ ಪ್ಲಾಟ್ಫಾರ್ಮ್ 1 ಇದೆ, ಟು ಕುರಿಯನ್ ಎಕ್ಸ್ಪ್ರೆಸ್. ಸೊ ಇವತ್ತು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದೀನಿ. ಟ್ರೈನಲ್ಲಿ ಅಷ್ಟೇನು ಕ್ರೌಡ್ ಇರಲಿಲ್ಲ ಇವತ್ತು, ನಾರ್ಮಲ್ ಆಗಿತ್ತು. ಸೊ ನನಗೆ ಸೈಡ್ ಅಪ್ಪರ್ ಸಿಕ್ಕಿತ್ತು. ಹಾಗೆ ಊಟ ಮಾಡಿ ಮಲಗಿದೆ. ಸೊ ಮಿಡ್ ನೈಟಲ್ಲಿ ನೋಡಿದಾಗ ಟ್ರೈನ್ ಹೋಗ್ತಾ ಇತ್ತು. ಆಲ್ರೆಡಿ ತಮಿಳ್ನಾಡು ರೀಚ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಇದು ಒಂದು 12 o'clock ಆಗಿದೆ ಅನಿಸುತ್ತೆ. ಸೊ ನೈಟಲ್ಲಿ ಮತ್ತೆ ಎದ್ದು ಒಂದು 5 ನಿಮಿಷ ಎದ್ದಿದ್ದೆ ಅಷ್ಟೇ, ಮತ್ತೆ ಮಲಗಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ 7 ಗಂಟೆಗೆ ಆಲ್ರೆಡಿ ಮದುರೈ ರೀಚ್ ಆಗಿತ್ತು. ಇದೇ ನೋಡಿ, ಒಳ್ಳೆ ನಿದ್ದೆ ಕೂಡ ಆಗಿತ್ತು, ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ರಾತ್ರಿ ಎಲ್ಲ. ಗುಡ್ ಸ್ಲೀಪ್ ನೈಟ್ ಎಲ್ಲ. ಸೊ ಹಾಗೆ ಮದುರೈ ಸ್ಟೇಷನ್ ಕೂಡ ಬಂತು. ಇಳಿದು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ, ಇಲ್ಲ ರ್ಯಾಪಿಡೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ರ್ಯಾಪಿಡೋ ಸಿಗುತ್ತಾ, ಯಾಕೆಂದ್ರೆ ಇಲ್ಲಿ ಮದುರೈ ರ್ಯಾಪಿಡೋ ಇನ್ನು ಚಾಲ್ತಿಯಲ್ಲಿದೆ. ಇದೇ ನೋಡಿ ರೈಲ್ವೆ ಸ್ಟೇಷನ್ ಎಕ್ಸಿಟ್ ಆಗೋ ಪಾಯಿಂಟ್ ಮದುರೈಲಿ. ಸೊ ರ್ಯಾಪಿಡೋ ಬುಕ್ ಮಾಡಿದ್ದೆ, ರ್ಯಾಪಿಡೋ ಬಂತು ಬೈಕು. ಅದಾದ್ಮೇಲೆ ನಿಮಗೆ ಮದುರೈ ತೋರಿಸ್ತೀನಿ ನೋಡಿ. ಸೊ ಮದುರೈ ಬಂದು ಸೆಂಟರ್ ಆಫ್ ದ ತಮಿಳ್ನಾಡು. ಇದು ಅಂದರೆ ಟೋಟಲ್ ಓವರ್ ಆಲ್ ಸೆಂಟರ್ ಆಫ್ ದ ತಮಿಳ್ನಾಡು. ಇಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಹುಬ್ಳಿನೋ ಟೆಂಪ್ರೇಚರಲ್ಲಿ, ಹಾಗೆ ಮದುರೈ ಕೂಡ ತಮಿಳ್ನಾಡಿಗೆ ತುಂಬ ಹೈ ಟೆಂಪ್ರೇಚರ್ ಇರೋ ಏರಿಯಾ ಇದು. ಸಮ್ಮರ್ ಜಾಸ್ತಿ, ಸಮ್ಮರ್ ಇಲ್ಲ ಅಂದ್ರೆ ಒಂದು 40-45 ಡಿಗ್ರಿ ಟೆಂಪ್ರೇಚರ್ ಹೋಗುತ್ತೆ. ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಟೆಂಪ್ರೇಚರ್ ಒಂದು 30-35 ಇದೆ. ಬಟ್ ಸಿಟಿ ವೈಸ್ ತುಂಬ ಚೆನ್ನಾಗಿದೆ. ಅಂದರೆ ಆಫ್ಟರ್ ಚೆನ್ನೈ ದಿಟ್ ಇಸ್ ಸೆಕೆಂಡ್ ಸಿಟಿ, ಡೆವಲಪಿಂಗ್ ಸಿಟಿ. ಆಮೇಲೆ ತುಂಬ IT-BT ಕಂಪ್ನಿಗಳಾಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಾಗ್ಬೋದು, ಎಲ್ಲ ಕೂಡ ಇಲ್ಲಿ ಇದೆ. ಅದಾದ್ರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮದುರೈಲಿ ನೀವು ಕೇಳಿರ್ಬೋದು ಮದುರೈ ಮೀನಾಕ್ಷಿ ಟೆಂಪಲ್ ಮತ್ತು ಅಳಗರ್ ಕೊಯಿಲ್ ಮೇನ್ ಟೆಂಪಲ್ಗಳಿದೆ. ಅದಾದ್ಮೇಲೆ ನಿಮಗೆ ಮದುರೈಯಿಂದ ಸರೌಂಡಿಂಗ್ ಎಲ್ಲ ಪ್ಲೇಸು ಒಂದು 200 ಕಿಲೋಮೀಟರ್ಸಲ್ಲಿ ಎಲ್ಲ ಕೂಡ ಕವರ್ ಆಗುತ್ತೆ. ಮುನ್ನರ್ ಆಗಿರ್ಬೋದು, ಕೊಡೈಕೆನಾಲು, ಮತ್ತು ಊಟಿ, ಅಲಾಪಿ, ಕೇರಳ. ಸೊ ಎಲ್ಲ ಇರೋದು ಒಂದು 200, ಎಲ್ಲ ಒಂದು 4 hour ಜರ್ನಿಲಿ ನಮಗೆ ಎಲ್ಲ ಕವರ್ ಆಗುತ್ತೆ. ಅದಕ್ಕೆ ಹೇಳಿದ್ದೀನಿ ಸೆಂಟರ್ ಆಫ್ ದ ತಮಿಳ್ನಾಡು ಅಂತ. ಸೊ ಎಲ್ಲ ಇದೆ. ಇದು ಬಂದು ನಿಮ್ಗೆ ಕೇಳಿರ್ಬೋದು ಪರೋಟ. ಸೊ ಪರೋಟ ಇಲ್ಲಿಂದಲೇ ಬಂದಿರೋಂಥದ್ದು ತಮಿಳ್ನಾಡಲ್ಲಿ. ಕುತ್ತು ಪರೋಟ, ಬನ್ ಪರೋಟ. ಆ್ಯಕ್ಚುಲಿ ಇದು ಸಿಟಿ ಬಂದು ಫುಡ್ಗೆ ಫೇಮಸ್ ಜಾಸ್ತಿ. ಫುಡ್ ಸಿಟಿ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ನಮ್ಮ ಕಡೆ ಮೈಸೂರು ಕಡೆಯಲ್ಲಿ ಏನಂತ ದಸರಾ ಬಂದರೆ ಫುಡ್ ಆಹಾರ ಮೇಳ ಅಂತ ಎಣಿಸ್ತೀವಲ್ಲ, ಇಲ್ಲಿ ಯಾವಾಗಲೂ ಆಹಾರ ಮೇಳ ಇರೋ ಥರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ ಎಲ್ಲ. ಎಸ್ಪೆಷಲಿ ಫಾರ್ ನಾನ್ ವೆಜಿಟೇರಿಯನ್ ಫೇವ್ರೆಟ್ ಪ್ಲೇಸ್, ಯಾಕೆಂದರೆ ಮಟನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಮಾತಾಡ್ತಾ ನಾವು ಕಡೈಚಂದಲ್, ಅಂದರೆ ನಾವು ಇರೋ ಏರಿಯಾ ಕಡೈಚಂದಲ್ ಅಂತ. ಸೊ ಆ ಏರಿಯಾಗೆ ಬಂದ್ವಿ ಇವಾಗ. ಇಲ್ಲಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ಸ್ ಆಗಿರ್ಬೋದು, ನಾನ್ ವೆಜ್. ಸೊ ಇದೇ ನಾವಿರೋ ಏರಿಯಾ. ಸೊ ನಾವಿದ್ದಾಗ ರೋಡಲ್ಲಿ ಹಾಕ್ಬಿಟ್ಟಿದ್ದಾರೆ 2 monthsಲ್ಲಿ. ಸೊ ಇದು ಬಂದು ಹೊಸದಾಗಿರೋ ಲೇಔಟ್ ಇಲ್ಲಿ ಕಡೈಚಂದಲ್ ಅಂತ, ಔಟ್ಸ್ಕರ್ಟ್ ಆಫ್ ದ ತಮಿಳ್ನಾಡು. ಅಂದರೆ ಒಂದು ಮೀನಾಕ್ಷಿ ಅಮ್ಮನ್ ಟೆಂಪಲಿಂದ 7-8 ಕಿಲೋಮೀಟರ್ಸ್ ಆಗುತ್ತೆ ಇದು ಈ ಏರಿಯಾದಲ್ಲಿ. ಸೊ ಇವಾಗ ಹೋಗಿ ನಾನು ನೋಡೋಣ ಬನ್ನಿ. 2 ತಿಂಗಳಾಗಿದೆ ಮನೆ ಡೋರ್ ಓಪನ್ ಮಾಡಿ. ಹೇಗಿದೆ, ಎಷ್ಟೊಂದು ಡಸ್ಟ್ ಇದೆಯಾ, ಹೇಗಿದೆ ಮನೆ ಅಂತ
ನನಗೂ ಸರ್ಪ್ರೈಸಿಂಗ್ ಆಗಿದೆ. ತುಂಬ ದಿನಗಳಾದ್ಮೇಲೆ, ನಾನು 2 ತಿಂಗಳಾದ್ಮೇಲೆ ಮನೆ ತೆಗಿತಿರೋದು ಫಸ್ಟ್ ಟೈಮ್ ಈ ಥರ ಆಗಿರೋದು. ನಾನು ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು 15 ಡೇಸ್ ಮ್ಯಾಕ್ಸಿಮಮ್ ಅಷ್ಟೇ. 2 ಮಂತ್ಸ್ ಬ್ರೇಕ್ ಆದ್ಮೇಲೆ ಹೋಗ್ತಾ ಇದ್ದೀನಿ. ಇದೆ ನೋಡಿ ಏನೋ ಇರೋ ಮನೆ ಏರಿಯಾ ಇದು. ಇಲ್ಲಿಂದ ಹೋಗಿ ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇರೋದು ನಾನು. ಸೊ ಇಲ್ಲಿ ಮನೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ರೆಂಟ್ ಕೂಡ ತುಂಬ ಚೀಪು. ಇವಾಗ ನಾನಿರೋದು 2 BHK ಬಂದು ನಮಗೆ 8500 ರುಪೀಸ್ಗೆ ಸಿಕ್ಕಿದೆ. ಬಟ್ ಓನರ್ ಮನೆಯೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹೇಗಿದ್ರೆ ಗೌರ್ನಮೆಂಟ್ ಕ್ವಾರ್ಟರ್ಸ್ಗಳು ಇರುತ್ತಲ್ಲ, ಆ ಥರ ಮನೆ ಕಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಗೇಟ್ಗಳು, ಹಳೆಯ ಕಾಲ ಟ್ರೆಡಿಷನ್ ಗೇಟ್ಗಳ ಥರ. ಸೊ ಇದು ಬಂದು ಮುಂದೆ ಓಪನ್ ಮಾಡ್ತಾ ಇದೀನಿ, ನೋಡೋಣ. ಸೊ ಅಷ್ಟೇನೇನಾಗಿಲ್ಲ. 1 2 3 ಸ್ಟಾರ್ಟ್. ಎಸ್. ಸೊ ಅಷ್ಟೇನೇನು ಡಸ್ಟ್ ಆಗಿಲ್ಲ. ಎಲ್ಲ ಸಾಮಾನುಗಳೆಲ್ಲ ಆಗಿದೆ. ವಾಷಿಂಗ್ ಮಿಷಿನು, ಫ್ಯಾನು. ನಾನು 2 ವೀಲರ್ ಕೂಡ ಕೆಳಗಡೆ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ಕೂಲರು. ಸೊ ಎಲ್ಲ ಹೀಗೆ ಇದೆ. ಸೊ ನನ್ನ ಮಗ ತುಂಬ ಮನೆಯೆಲ್ಲ ಆಟ ಆಡ್ತಾ ಇದ್ದ. ಅದೇ ನೆನಪು ಕಾಡ್ತಾ ಇದೆ ಆ ಮನೆ ನೋಡಿದ್ರೆ. ನಾನು ಈ ಮನೇಲಿ ತುಂಬ ಎಮೋಷ್ನಲ್ ಕನೆಕ್ಟ್ ಆಗಿಬಿಟ್ಟಿದ್ವಿ. ಯಾಕೆಂದರೆ ನಾನು ಪಾಪು ಆದ್ಮೇಲೆ ಬಂದಿದ್ದ ಮನೆ ಇದು. ಪಾಪು ಎಲ್ಲ ಕಡೆ ಆಟ ಆಡ್ತಾ ಇದ್ದ. ಸೊ ಅದಕ್ಕೆ ಮನೆ ಸ್ವಲ್ಪ ಎಮೋಷ್ನಲ್ ಕನೆಕ್ಟ್ ಆಗಿತ್ತು. ಸೊ ಕೆಲಸದ ಚೇಂಜ್ ಮಾಡಿದ ಕಾರಣ ಇವಾಗ ಬೇರೆ ಸಿಟಿಗೆ ಹೋಗ್ಬೇಕಾಗಿದೆ. ಅದಕ್ಕೆ ಇದಕ್ಕೆ ಖಾಲಿ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸೊ ಈ ಮನೆ ಇರೋದೇ ಬಿಡೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದ್ರೆ ತುಂಬ ಚೆನ್ನಾಗಿತ್ತು ನನಗೆ 2 BHK. ಸೊ ಇದೆಲ್ಲ ಪ್ಯಾಕ್ ಮಾಡಬೇಕು. ಸೊ ಎಲ್ಲ ಬೆಡ್ ಎಲ್ಲ ಆಗಿದೆ, ಚೆನ್ನಾಗಿಲ್ಲ. ವಿಂಡೋ ಓಪನ್ ಮಾಡೋಣ. ತುಂಬ ಗಾಳಿ ಸಪೋಸ್ ವೆಂಟಿಲೇಷನ್ಗೋಸ್ಕರ. ಹಾಗೆ ತಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಣ ಅಂತೇಳಿ ಹೋಟ್ಲಿನಲ್ಲಿ ತಿಂಡಿ ತೊಗೊಂಡ್ಬಂದಿದೆ. ಇಲ್ಲಿ ಫೇಮಸ್ ಆಗಿರೋ ಉದ್ದಿನ ವಡೆ, ಇಡ್ಲಿ, ಟೇಸ್ಟ್ ಮಾಮೂಲಿ ಚೆನ್ನಾಗಿತ್ತು. ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ. ಸೊ ಪ್ಯಾಕ್ ಆ್ಯಂಡ್ ಮೂವರ್ಸ್ ಕೊಡೋಣ ಅಂತ ಅನ್ಕೊಂಡೆ. ಪ್ಯಾಕ್ ಆ್ಯಂಡ್ ಮೂವರ್ಸಲ್ಲಿ ಅಷ್ಟೇನು ನನಗೆ ಲಾಸ್ಟ್ ಟೈಮ್ ಮಾಡಿದಾಗ ಡ್ಯಾಮೇಜ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನೇ ಓನ್ ವೆಹಿಕಲ್ ಬುಕ್ ಮಾಡೋಣ ಅಂತೇಳಿ ಮೈಸೂರಲ್ಲಿ ಬುಕ್ ಮಾಡಿದ್ದೀನಿ ವೆಹಿಕಲ್, ಗೊತ್ತಿರೋರ್ದು. ಸೊ ಅದು ಸಂಜೆ ಬರುತ್ತೆ. ಸೊ ಮೀನ್ ಮೇಲೆ ಚಿಕ್ಕ ಪುಟ್ಟ ಪಾತ್ರೆಗಳೆಲ್ಲ ಪ್ಯಾಕ್ ಮಾಡೋಂತ ಆಯಿತು. ಮಧ್ಯಾಹ್ನ ಆಗೋಯಿತು, ಊಟನ ಮುಗಿಸ್ದೆ. ಮಧ್ಯಾಹ್ನ ಗಂಟೆ ಪ್ಯಾಕ್ ಮಾಡಿ ನೋಡಿ ಇಷ್ಟೆಲ್ಲ ಪ್ಯಾಕ್ ಆಗಿದೆ. ಇದೆಲ್ಲ ಪ್ಯಾಕ್ ಮಾಡಿ ಸಾಮಾನು, ಬುಕ್ಗಳು, ಬೀನ್ ಬ್ಯಾಗು ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಗಾಡಿ ಬರಬೇಕಾಗಿದೆ ಸಂಜೆ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಸೊ ಗಾಡಿ ಬಂದೇ ಬಿಟ್ಟು ಕರ್ನಾಟಕ ಗಾಡಿ, ಅದು ನಮ್ಮ ಮೈಸೂರು ಗಾಡಿ. ವಿಶ್ವ ಅಂತೇಳಿ ಇವರು ಪ್ಯಾಕ್ ಆ್ಯಂಡ್ ಮೂವರ್ಸ್ ಇದು ಮಾಡ್ತಾರೆ. ಸೊ ಬೇಗ ಬಂದು ಮೇಜರ್ ಆಗಿರೋಂಥ ವಾಷಿಂಗ್ ಮಿಷಿನು, ರೆಫ್ರಿಜರೇಟ್ರು, ಬೆಡ್ ಎಲ್ಲ ಪ್ಯಾಕ್ ಮಾಡೋಣ ಅಂತೇಳಿ ಅವರೆಲ್ಲ ಕವರೆಲ್ಲ ತಂದಿದ್ರು. ಪ್ಯಾಕ್ ಮಾಡಿದ ಮಿಕ್ಕಿ ಸಾಮಾನು, ನಾನು ಚಿಕ್ಕ ಪುಟ್ಟ ಸಾಮಾನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ, ಬಟ್ಟೆ ಎಲ್ಲ. ಸೊ ಮೇಜರ್ ಟೇಬಲ್ ಅವೆಲ್ಲ ಪ್ಯಾಕ್ ಮಾಡಿ ಎಲ್ಲ ಮುಗೀತು. ಅದೆಲ್ಲ ಖಾಲಿ ಆದಮೇಲೆ ಮನೆ ಯಾವ ಥರ ಕಾಣ್ತಾ ಇದೆ, ಇದು ರಿಯಲಿ ತುಂಬ ನನಗೆ ಎಮೋಷನಲ್, ತುಂಬ ಕನೆಕ್ಟ್ ಆಗಿತ್ತು. ಹೇಗೆ ಬಿಗ್ ಬಾಸ್ ಮನೆ ಫುಲ್ ಕ್ಲೋಸ್, ಎಲ್ಲ ಖಾಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಿಲ್ಲ, ಆ ಥರ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಇಲ್ಲಿ ಲೈಟ್ ಆಫ್ ಮಾಡಿ ಲಾಕ್ ಮಾಡ್ಕೊಂಡು ಹೊರದೆ ನೋಡಿ. ಇದೇನೊಂದು ಇನ್ನೊಂದ್ಸಲ ಹೋಗೋಕ್ಕಾಗತ್ತಿಲ್ಲ, ಗೊತ್ತಿಲ್ಲ ಇಲ್ಲಿಗೆ. ಮುಗೀತು. ಸೊ ಗಾಡಿ ಕೂಡ ಲೋಡ್ ಆಯಿತು. ಸೊ ಒಂದೊಂದು ಸ್ಟೆಪ್ ಇಳಿಬೇಕಾದ್ರೂ ಕೂಡ ತುಂಬ ಎಮೋಷನಾಗಿ ಕನೆಕ್ಟ್ ಆಗಿಬಿಟ್ಟಿದ್ವಿ. ಸೊ ಮನೆ ಬಿಟ್ಟಿರೋಕ್ಕೆ ಇಷ್ಟ ಆಗ್ತಿಲ್ಲ. ನಿಮ್ಗೆ ಯಾವಾಗಲಾರು ಈ ಥರ ಮನೆ ಖಾಲಿ ಮಾಡ್ಬೇಕಾದ್ರೆ ಈ ಥರ ಎಮೋಷನಲ್ ಫೀಲ್ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಮುಗೀತು. ಇವಾಗ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಆಲ್ಮೋಸ್ಟ್ ಇವಾಗ 11 o'clock ಆಗಿದೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಧುರೈ ಟು ಮೈಸೂರು. ಸೊ ಬನ್ನಾರಮ್ಮನ ದೇವಸ್ಥಾನ ಸತ್ಮಂಗಲ ಕಾಡು ಕಡೆಯಿಂದ ಬರಬೇಕು. ಹಾಗೆ ಬರ್ತಾ 1 o'clock ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಟೀ ಬ್ರೇಕ್ ತಗೊಂಡು ಮತ್ತೆ ಹೋಗ್ತಾ ಇರೋದೇ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಯಾಕೆಂದ್ರೆ ಡ್ರೈವರ್ ಜೊತೆ ಕಂಟಿನ್ಯೂಸ್ ಮಾತಾಡಬೇಕಾಗಿದೆ, ಇಲ್ಲೆಲ್ಲ ಡ್ರೈವರ್ ಮಲಗಿಬಿಡ್ತಾರೆ. ಹಂಗೆ ಮಧ್ಯರಾತ್ರಿ ನಿಲ್ಲಿಸಿದಾಗ ಸತ್ಯಮಂಗಲ ಕಾಡು ಹತ್ರ ಬಂದಾಗ ನಿಲ್ಲಿಸಿದ್ವಿ. ಸೊ ಮಲ್ಲಿಗೆ ಒಂದು ತೋಟ ಇದು, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಸೊ ನಿಲ್ಸಿ 1 hour ರೆಸ್ಟ್ ಮಾಡಿದ್ವಿ. ಯಾಕೆಂದರೆ ಸತ್ಯಮಂಗಲ ಕಾಡಿಗೆ ಬಿಡ್ಬೇಕು ಬನ್ನಾರಮ್ಮನ ದೇವಸ್ಥಾನದಿಂದ 6 ಗಂಟೆ ಸ್ಟಾರ್ಟ್ ಆಗೋದು. ಸೊ ನಾವು 5 ಗಂಟೆಗೆ ರೀಚ್ ಆಗಿದ್ವಿ. ಅಲ್ಲಿ 1 hour ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇಲ್ಲಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ಹೀಗೆ ಸ್ಟಾರ್ಟ್ ಮಾಡಿಕೊಂಡು
ಈಗ ಓಡ್ತಾ ಇದ್ದೀವಿ. ಇವಾಗ ಸತ್ಮಂಗಲ ಕಾಡು ಬೆಟ್ಟ ಏನಿದೆ ಅದು 27 ಹೈಪರ್ ಹೇರ್ ಪಿನ್ ಬೆಂಡು. ಸೊ ಅದನ್ನ ಹತ್ಸ್ಬೇಕಾಗಿದೆ. ಅದು ನೋಡೋಕೆ ತುಂಬಾ, ಯಾಕಂದ್ರೆ ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೂ ತೋರಿಸ್ತೀನಿ ಅಲ್ಲಿಂದ ಹೇಗಿರುತ್ತೆ ಅಂತ. ನೋಡಿ ಸ್ಟಾರ್ಟ್ ಆಯ್ತು ಸತ್ಯಮಂಗ್ಲ. ಇದನ್ನ ದಿಂಬಂ ಅಂತ ಕರೀತಾರೆ. ನೋಡಿ ಇಲ್ಲೆಲ್ಲ ಹೇರ್ ಪಿನ್ ಬೆಂಡು ತುಂಬಾ ಇದಾಗಿರುತ್ತೆ. ಬಟ್ 27 ಬೆಂಡು ತುಂಬಾ ಕ್ರಿಟಿಕಲ್ ಇರುತ್ತೆ. ಆಪೋಸಿಟ್ ಕೂಡ ವೆಹಿಕಲ್ಸ್ ಬರ್ತಾ ಇರ್ತದೆ. ಸೊ ಇದು 6 ಗಂಟೆ ಆಗಿರೋದ್ರಿಂದ ಆ ಕಡೆ ಕರ್ನಾಟಕ ಬಾರ್ಡರ್ ಕೂಡ ಸ್ಟಾಪ್ ಮಾಡಿರ್ತಾರೆ. ಸೊ ಅವರು ಇವರು ಇಬ್ರು ಮಿಕ್ಸ್ ಆಗಿ ಹೋಗುತ್ತೆ. ಮೋಸ್ಟ್ಲಿ ಒಂದು 5 ಬೆಂಡ್ ಹತ್ತಾದ್ಮೇಲೆ ಸಿಗುತ್ತೆ ಅನ್ಸುತ್ತೆ ಆಪೋಸಿಟ್ ವೆಹಿಕಲ್ಸ್. ಬರೀ ಹೆವಿ ವೆಹಿಕಲ್ ಟ್ರಕ್ಸ್ಗಳೇ ಎಲ್ಲ ಆ ಕಡೆ ಬಂದು ನಿಲ್ಲಿಸ್ಬಿಟ್ಟಿರ್ತಾರೆ ನೈಟ್ ಎಲ್ಲ. ಆಲ್ಮೋಸ್ಟ್ ಇವರೆಲ್ಲ ಹೇಗೆ ಅಂದ್ರೆ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ ಗಾಡಿನ. ಬೆಳಿಗ್ಗೆ 6 ಗಂಟೆ ತನಕ ರೆಸ್ಟ್ ಮಾಡಿ 6 ಗಂಟೆ ಹತ್ತಿಸ್ತಾ ಇರ್ತಾರೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಗಾಳಿ. ಚಲೋ, ಇದು ಮಾತ್ರ ತುಂಬಾ ಮಜಾ ಕೊಡ್ತು ಮತ್ತೆ ತುಂಬಾ ಫ್ರೆಶ್ ಅನ್ನಿಸ್ತು. ಹಂಗೆ ಈ ರೋಡ್ ಬಂದು ನೆಕ್ಸ್ಟ್ ಇವಾಗ ಚಾಮರಾಜನಗರ ಕಡೆಯಿಂದ ಹೋಗ್ಬೇಕು. ಇಲ್ಲ ಚಾಮರಾಜನಗರ ಕಡೆಯಿಂದ ಬೇಡ ಅಂತ ಹೇಳ್ತಿದ್ದಾರೆ ಇವರು. ಟಿ ನರಸೀಪುರ ಕಡೆಯಿಂದ ಹೋಗೋಣ, ಈಸಿ ಆಗುತ್ತೆ ಅಂತ, ಹತ್ರ ಆಗುತ್ತೆ ಈ ಕಡೆಯಿಂದ ಅಂತ. ಸೊ ಚಾಮರಾಜನಗರ ಹೋಗಿ ಆಮೇಲೆ ಟಿ ನರಸೀಪುರ ರೋಡ್ ಕನೆಕ್ಟ್ ಆಗಬೇಕು. ಮುಗೀತು. ಮತ್ತ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಹೋಗ್ಬೇಕಾದ್ರೆ ಕಾಡಲ್ಲಿ ಕೆಲವೊಂದ್ಸಲಿ ಆನೆ ಸಿಗುತ್ತೆ, ಕೆಲವೊಂದ್ಸಲಿ ಜಿಂಕೆಗಳು, ನವಿಲು ಎಲ್ಲ ಸಿಗುತ್ತೆ. ಬನ್ನಿ ಇವತ್ತು ನೋಡೋಣ ಯಾವ್ದಾರ ಪ್ರಾಣಿಗಳು ಸಿಗುತ್ತೆ ಇವತ್ತು ನಮಗೆ ಅಂತ. ಅಲ್ಲಿ ಇಲ್ಲೆಲ್ಲ ನೈಟ್ ಆಕ್ಚುಲಿ ಕ್ಲೋಸ್ ಮಾಡೋದು ಒಳ್ಳೇದು. ಯಾಕೆ ನೈಟ್ ಇಲ್ಲಿ ವೆಹಿಕಲ್ ನ ಡ್ರೈವ್ ಮಾಡೋದಕ್ಕಾಗಲ್ಲ. ಆಪೋಸಿಟ್ ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಂಜೆ 6 ಗಂಟೆಗೆ ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ ವೆಹಿಕಲ್ ಬರೋದು ದಿನಮ್ದು ಸ್ಪೆಷಲಿ. ನೋಡೋಣ ಪ್ರಾಣಿಗಳು ಹೇಳಿದ್ನಲ್ಲ ಗೊತ್ತು ಸಿಗುತ್ತಾ ಅಂತ. ನಮ್ಮ ಡ್ರೈವರ್ ಅಣ್ಣವರು ಜಿಂಕೆ ಇರುತ್ತೆ ಅಂತ ಹೇಳ್ತಾ ಇದಾರೆ. ರೋಡ್ ಸೈಡ್ ಅಲ್ಲೇ ಮೇಯ್ತಾ ಇರುತ್ತೆ ಅಂತ. ಬನ್ನಿ ನೋಡೋಣ ಸಿಕ್ಕುತ್ತಾ. ಇಲ್ಲಿ ಸಿಕ್ತು ನೋಡಿ. ಜಿಂಕೆಗಳ ಮೇಯ್ತಿದೆ, ಒಳ್ಳೆ ಮೇಕೆಗಳು ಕಂಡಂಗೆ ಕಾಣ್ತಾ ಇದೆ ಇದೆಲ್ಲ. ಮತ್ತೆ ಇನ್ನೊಂದು ಗುಂಪು ಏನಾರ ಕಾಣ್ತಿದೆ ಅಂತ ನೋಡ್ತಾ ಇದೀವಿ. ಡ್ರೈವರ್ ಅನ್ನೋರು ಗಾಡಿನೇ ಸ್ಲೋ ಮಾಡ್ಬಿಟ್ರು. ಬಟ್ ಆಕ್ಚುಲಿ ಗಾಡಿ ಸ್ಟಾಪ್ ಮಾಡೋಂಗಿಲ್ಲ ಇಲ್ಲಿ. ರನ್ನಿಂಗ್ ಎಲ್ಲ ಸ್ವಲ್ಪ ಸ್ಲೋ ಹೋಗ್ಬೋದು ಅಷ್ಟೇ ಪ್ರಾಣಿಗಳು ನೋಡಿದಾಗ. ಬಟ್ ಯಾರು ಗಾಡಿ ಸ್ಟಾಪ್ ಮಾಡೋಂಗಿಲ್ಲ ಇಲ್ಲಿ. ನೋಡಿ ಇಲ್ಲಿ ಸಿಕ್ತೆ ನೋಡಿ ಜಿಂಕೆ. ಮತ್ತೆ ಇಲ್ಲೂ ಕೂಡ ಒಂದು ಬೆಟಾಲಿಯನ್ ಮೇಯ್ತಾ ಇದೆ. ನನಗೊಂದ್ಸಲ 1-2 ಸಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆನೆಗಳೆಲ್ಲ ಸಿಕ್ಕಿದೆ ರೋಡ್ ಮಧ್ಯದಲ್ಲೇ ನಿಂತ್ಕೊಂಡಿರೋದೆಲ್ಲ. ಬಟ್ ಇವತ್ತು ನಮ್ಗೆ ಆನೆ ಸಿಕ್ಕಿಲ್ಲ ಬೆಳಗಿನ ಜಾವ. ಎಲ್ಲ ನೋಡ್ಕೊಂಡು ಹೋಗ್ತಾ ಇರೋದು ಒಂದು ಮಜಾ ಆಗಿದೆ, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಡ್ರೈವರ್ ಅನ್ನೋರು ಇಲ್ಲೂ ಪ್ರಾಣಿಗಳು ಸಿಕ್ತಂತ ನಿಲ್ಸಿದ್ದಾರೆ. ಎಲ್ಲ ಕಡೆ ಜಿಂಕೆಗಳೇ ಜಾಸ್ತಿ ಇತ್ತು. ಜಿಂಕೆ ಬಿಟ್ರೆ ಇನ್ನ ಕಾಡೆಮ್ಮೆ ಆ ಥರದ ಯಾವ್ದು ಪ್ರಾಣಿಗಳು ನಮಗೆ ಸಿಗ್ಲಿಲ್ಲ. ಇಲ್ಲಿ ನವಿಲಿರೋ ಥರ ಇದೆ. ನವಿಲ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಸೊ ಕರ್ನಾಟಕ ಬಾರ್ಡರ್ ಬಂತು. ಕರ್ನಾಟಕ ಜಿಂಕೆಗಳು ನೋಡೋಣ. ಸೊ ನಮ್ಮ ಕರ್ನಾಟಕದ ಜಿಂಕೆಗಳು ಹುಲಿ, ಸಿಂಹ, ಚಿರತೆ ಆ ಥರ ಎಲ್ಲ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಮಂಕಿ ಮತ್ತೆ ಜಿಂಕೆಗಳಿದೆ. ನೋಡ್ತಾ ಇದೆ ಜಿಂಕೆಗಳೆಲ್ಲ. ನಾವೇನು ಹೆದರ್ಕೊಳ್ಳೋದಿಲ್ಲ, ಯಾಕೆ ಡೈಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ರೋಡ್ ಸೈಡಲ್ಲೇ ಮೇಯ್ತಾ ಇರುತ್ತೆ. ಸೊ ಹಾಗೆ ಮಾತಾಡ್ತಾ ಬಂದ್ವಿ ಮೈಸೂರಿಗೆ. ಸೊ ಮೈಸೂರಿನ ಮನೆ ಇನ್ನೊಂದು ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಅಷ್ಟೇ. ಮನೆಗೆ ಹೋಗಿ ಬಂದ್ವಿ. ಸೊ ಎಲ್ಲ ಅನ್ಲೋಡ್ ಮಾಡ್ತಾ ಇದೀವಿ. ಇದೊಂದು ಒಳ್ಳೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.